ಸೊ ಇದು ಒಂದ್ ಕಡೆ ಟೊಯೋಟೋ ಕಚೇರಿಯ ಅಥವಾ ಫ್ಯಾಕ್ಟರಿಯ ಶೌಚಾಲಯದಲ್ಲಿ ಹೀಗೆ ಬರೆದಿದ್ದಾರೆ ಅನ್ನುವಂಥದ್ದು ವಿಚಾರ. ಮತ್ತೊಂದು ಕಡೆ ರಾಜ್ಯ ಪಾಕಿಸ್ತಾನದ ಒಂದು ಭಾಗದಂತಾಗಿ ಹೋಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿರೋ ಹೇಳಿಕೆ, ಗೃಹ ಸಚಿವರು ಏನೂ ಮಾಡ್ತಾ ಇಲ್ಲ, ಅವ್ರು ಝೀರೋ ಆಗಿದ್ದಾರೆ. ಅನ್ಯ ಕೋಮಿನವರಿಗೆ ಸರ್ಕಾರ ದೇಶದ ಬಗ್ಗೆ ಭಯನೇ ಇಲ್ದಂತಾಗಿದೆ. ಈ ಸರ್ಕಾರದಿಂದ ಅನ್ಯ ಕೋಮಿನವರಿಗೆ ಶಕ್ತಿ ಬಂದಂತಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ. ಈ ಕುರಿತು ಸದನದಲ್ಲಿ ಹೋರಾಟ ಮಾಡ್ತೀನಿ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಗೃಹ ಮಂತ್ರಿಗಳಂತೂ ಏನೂ ಮಾಡ್ತಾ ಇಲ್ಲ, ಏನೇನು ಜೀರೋ. ಇಲ್ಲಿ ಸುಮ್ಮ ಬೇಟು ರಾಜೀನಾಮೆನೂ ಕೊಡ್ತಾ ಇಲ್ಲ. ಯಾಕಂದರೆ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಂಡು ಬೇರೆ ಇಲಾಖೆನೂ ತಗೋತಾ ಇಲ್ಲ. ಈ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇದೊಂದು ಹೆಚ್ಚು ಕಡಿಮೆ ಒಂದು ಪಾಕಿಸ್ತಾನದ ಒಂದು ಭಾಗ ಆಗ್ಲಿಕ್ಕತ್ತದ ಕರ್ನಾಟಕ. ನೀವು ಇವತ್ತು ನೋಡ್ರಿ, ಡಿಗ್ರಿ ಕಾಲೇಜ್ ಸರ್ಕಾರಿ ಕಾಲೇಜುಗಳಿಗೆ ಪ್ರಿನ್ಸಿಪಾಲ್ರಿಲ್ಲ, ಅವರಿಗೆ ಬಿಲ್ಡಿಂಗ್ ಇಲ್ಲ, ಏನೂ ಇಲ್ಲ. ಮದ್ರಸಾಗಳಿಗೆ ರೊಕ್ಕ ಕೊಡ್ತೀನಿ, 100 ಕೋಟಿ ರೂಪಾಯಿ ಉರ್ದು ಶಾಲೆ ಅಭಿವೃದ್ಧಿ ಕೊಡ್ತೀನಿ. ಮದ್ರಸಾದಾಗ ಏನು ಕಲಿಸ್ತಾರೆ? ದೇಶದ್ರೋಹಿ ವಿಚಾರಗಳೇ ಇರ್ತಾವೆ. ಅಲ್ಲಿ ಪಾಕಿಸ್ತಾನ ಪರವಾಗಿಯೇ ಮಾತಾಡ್ತಾರೆ. ಇಸ್ಲಾಂ ಅಂದ್ರೆ ಇಡೀ ಜಗತ್ತಿನ ಎಲ್ಲ ಅನ್ಯ ಧರ್ಮೀಯರನ್ನ ನಾಶ ಮಾಡಬೇಕು, ಲವ್ ಜಿಹಾದ್ ಮಾಡಬೇಕು, ಇದೇ ಕಲಿಸುವಂಥದ್ದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹಣ ಕೊಡ್ತಿರೋದ್ರಿಂದ ಅವ್ರಿಗೇನಾಗ್ಬಿಟ್ಟಿದೆ, ಒಂದು ರೀತಿ ದೊಡ್ಡ ಶಕ್ತಿ ಬಂದಿದೆ ಈ ಸರ್ಕಾರ. ಇದಕ್ಕೆ ಸಿದ್ದರಾಮಯ್ಯ ನಾಳೆ ವಿಧಾನಸಭೆ ಪ್ರಾರಂಭ ಆದ ನಾಳೆ ಆಗ್ತದೆ. ಈಗ ಹೋಗ್ತಾ ಇದ್ದೀವಿ ನಾವು ಪ್ರಸ್ತಾಪ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಜನರ ಪರವಾಗಿ. ನಮ್ಮ ಗೃಹ ಮಂತ್ರಿಗಳಂತೂ ಏನೂ ಮಾಡ್ತಾ ಇಲ್ಲ, ಏನೇನು ಜೀರೋ. ಇಲ್ಲಿ ಸುಮ್ಮ ಬೇಟು ರಾಜೀನಾಮೆನೂ ಕೊಡ್ತಾ ಇಲ್ಲ. ಯಾಕಂದರೆ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಂಡು ಬೇರೆ ಇಲಾಖೆನೂ ತಗೋತಾ ಇಲ್ಲ. ಈ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇದೊಂದು ಹೆಚ್ಚು ಕಡಿಮೆ ಒಂದು ಪಾಕಿಸ್ತಾನದ ಒಂದು ಭಾಗ ಆಗ್ಲಿಕ್ಕತ್ತದ ಕರ್ನಾಟಕ. ನೀವು ಇವತ್ತು ನೋಡ್ರಿ, ಡಿಗ್ರಿ ಕಾಲೇಜ್ ಸರ್ಕಾರಿ ಕಾಲೇಜುಗಳಿಗೆ ಪ್ರಿನ್ಸಿಪಾಲ್ರಿಲ್ಲ, ಅವರಿಗೆ ಬಿಲ್ಡಿಂಗ್ ಇಲ್ಲ, ಏನೂ ಇಲ್ಲ. ಮದ್ರಸಾಗಳಿಗೆ